ಆಪ್ಕಿ ಅದಾಲತ್ನಲ್ಲಿ ಸುನಿಲ್ ದತ್ ಅವರ ಮೇಲಿರುವ ಆರೋಪ. ತನ್ನ ಕುಟುಂಬಕ್ಕಾಗಿ ಇವರು ಸಿದ್ಧಾಂತಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ನಾನು ನಿಮ್ಮ ಮಗಳು ಪ್ರಿಯಾ ದತ್ ಅವರ ಒಂದು ಇಂಟರ್ವ್ಯೂ ಓದ್ತಾ ಇದ್ದೆ. ಅದರಲ್ಲಿ ಅವ್ರು ಹೇಳಿದ್ದಾರೆ ಏನಂದ್ರೆ, ಬಾಲ್ಯದಲ್ಲಿ ನೀವು ತುಂಬಾ ಸ್ಟ್ರಿಕ್ಟ್ ಫಾದರ್ ಆಗಿದ್ರಂತೆ. ಸನ್ಸೆಟ್ ಆಗ್ತಾ ಇದ್ದ ಹಾಗೆ ಮಕ್ಕಳು ಮನೆಗೆ ಬರ್ಬೇಕಿತ್ತಂತೆ. ಟಿವಿ ಒಂದು ಲಾಂಚಲ್ಲಿ ಹಾಕಿದ್ರಂತೆ, ಅದನ್ನ ಲಿಮಿಟೆಡ್ ಟೈಮ್ ಮಾತ್ರ ನೋಡ್ಬೇಕಿತ್ತಂತೆ. ನಾನೇನು ಬಯಸ್ತೀನಿ ಅಂದರೆ ಪ್ರತಿ ಮನೇಲೂ ಹೀಗೆ ಆಗಲಿ. ಏಕೆಂದರೆ ಮಕ್ಕಳಿಗೆ ಅನ್ನಿಸ್ಬಾರ್ದು ಅವರು ಶ್ರೀಮಂತ ತಂದೆ ತಾಯಿಯ ಮಕ್ಕಳು ಅಂತ. ಅವ್ರ ರೂಮಲ್ಲೊಂದು ಟಿ ವಿ, ಆಚೆ ಒಂದು ಟಿ ವಿ ಇರಬಾರ್ದು. ಮತ್ತು ವಿಶೇಷವಾಗಿ ನಾನು ಹೇಳೋದೇನೆಂದರೆ, ಮಕ್ಕಳು ಸಂಜೆ ಮನೆಗೆ ಬಂದರೆ ತುಂಬ ಒಳ್ಳೆ ಮನಸ್ಥಿತಿ ವಾತಾವರಣ ಇರುತ್ತೆ. ಆದ್ರೆ ನಿಮ್ಗನ್ಸಲ್ವಾ ಎಲ್ಲೋ ಮಗನ್ನ ಬೆಳೆಸೋದ್ರಲ್ಲಿ ಏನೋ ಕಡಿಮೆ ಮಾಡಿದ್ದೀನಿ ಅಂತ? ಹೆಣ್ಮಕ್ಳು ಹೆಚ್ಚು ವಿಧೇಯ ಆಗಿರ್ತಾರೆ, ಗಂಡ್ಮಕ್ಳು ಅಗ್ರೆಸಿವ್ ಆಗಿರ್ತಾರೆ. ನಾವು ಒಂದಿನ ಅವನನ್ನು ಹಿಡಿದ್ವಿ. ಯಾಕೆಂದರೆ ನನ್ನನ್ನು ನೋಡೋಕ್ಕೆ ಕೆಲವರು ಬರ್ತಿದ್ರು, ಪ್ರೊಡ್ಯೂಸರ್ಸ್ ಹಾಗೆ ಇನ್ನೂ ಕೆಲವು ವ್ಯಕ್ತಿಗಳು ಬರೋರು. ಅವರು ತುಂಬ ಪ್ಯಾಂಪರ್ ಮಾಡ್ತಿದ್ರು ಅವನ್ನ. ಈತ ಸಂಜಯ್ ದತ್, ಸುನಿಲ್ ದತ್ ಅವರ ಮಗ ಅಂತ. ಬಂದವರು ತುಂಬ ಸಲ ನನ್ನ ಡ್ರಾಯಿಂಗ್ ರೂಮಲ್ಲಿ ಸಿಗರೆಟ್ನ ಸೇದ್ತಾ ಇದ್ರು. ಆಮೇಲೆ ಡ್ರಾಯಿಂಗ್ ರೂಮ್ ಹೊರಗೆ ಬಿಸಾಕ್ತಿದ್ರು. ಒಂದಿನ ನೋಡದೆ ಹೊರಗೆ ಗಾರ್ಡನ್ನಲ್ಲಿ ಹೀಗೆ ಮಲಗಿದ್ರೆ ಕೆಳಗಿಂದ ಹೊಗೆ ಬರ್ತಿದೆ. ನಾನು ಅನ್ಕೊಂಡೆ, ಅಯ್ಯೋ ಏನಿದು. ಅವನನ್ನ ನಿಲ್ಲಿಸಿ ನೋಡಿದಾಗ ನನಗೆ ಗೊತ್ತಾಯ್ತು ಅವನು ಸಿಗರೆಟ್ ಸೇದ್ತಾ ಇದ್ದ. ಅವನ ಬೆರಳಲ್ಲಿ ಸಿಗರೆಟ್ ಇತ್ತು. ಆಗ ನಾನು ನನ್ನ ಹೆಂಡತಿ ಮಿಸಸ್ ದತ್ ಹತ್ರ ಹೇಳಿದೆ, ಇದು ತುಂಬ ಸಮಸ್ಯೆ ಆಗುತ್ತೆ. ಈ ಫಿಲ್ಮ್ನ ವ್ಯಕ್ತಿಗಳೇನು ಬರ್ತಾರಲ್ಲ ಅವರು ಹಾಳು ಮಾಡ್ತಾರೆ ಇವನ್ನ. ಆಗ ನಾವು ಡಿಸೈಡ್ ಮಾಡಿದ್ವಿ ಇವನ್ನ ಸನಾವರ್ಗೆ ಕಳ್ಸೋಣ ಅಂತ. ನಾವು ಅವನ್ನ ಸನಾವರ್ಗೆ ಕಳ್ಸಿದ್ವಿ, ಬೋರ್ಡಿಂಗ್ ಸ್ಕೂಲ್ಗೆ. ಡ್ರಗ್ಸ್ ಅನ್ನ ತಗೊಳ್ಳೋದಕ್ಕೆ ಶುರು ಮಾಡಿದ್ರು. ಬಹಳ ಗಂಭೀರವಾದ ಸಮಸ್ಯೆ ಆಗಿತ್ತು. ಐ ಹ್ಯಾವ್ ಎ ಫೀಲಿಂಗ್ ಈ ಎಲ್ಲ ಸಮಸ್ಯೆ ಏನಾಗಿದೆ ಅವನಿಗೆ, ಇದೆಲ್ಲ ಆಗಿದ್ದು ಅವನು ತಾಯಿಗೆ ತುಂಬ ಹತ್ರವಾಗಿದ್ದ. ತಾಯಿ ಕೂಡ ಆತನಿಗೆ ಹತ್ರವಾಗಿದ್ರು. ಆತನಿಂದ ಆಕೆಯ ಡೆತ್ನ ಸಹಿಸ್ಕೊಳಕ್ಕಾಗ್ಲಿಲ್ಲ. ಯಾಕೆಂದ್ರೆ ನೋಡಿ, ಎಂಥ ವಿಡಂಬನೆ ಅಂದ್ರೆ, ನಾವು ಅವರನ್ನು ಅಮೆರಿಕೆಯಿಂದ ವಾಪಸ್ ಕರ್ಕೊಂಡು ಬಂದಿದ್ವಿ. ಬ್ರಿಡ್ಜ್ ಕ್ಯಾಂಡಿ ಮತ್ತೆ ಹುಷಾರ್ ತಪ್ಪಿದ್ರು. ಆಗ ಬ್ರಿಡ್ಜ್ ಕ್ಯಾಂಡಿಯಲ್ಲೇ ಇದ್ರು. ಮತ್ತೆ ನನಗೆ ನೆನಪಿದೆ, 7th May 1981ನಲ್ಲಿ ಸಂಜು ಪಿಕ್ಚರ್ ರಿಲೀಸ್ ಆಗ್ತಿತ್ತು. ರಾಕಿ ಮೊದಲನೇ ಫಿಲ್ಮ್ ನೀವೇ ಮಾಡಿದ್ದು. ಮೊದಲನೇ ಫಿಲ್ಮ್. ನಿಮ್ಗೆ ಗೊತ್ತಿರುತ್ತೆ, ಕಲಾವಿದನಿಗೆ ಮೊದಲನೇ ಫಿಲ್ಮ್ ಅನ್ನೋದು ಹೇಗಿರುತ್ತೆ ಅಂತ. ತುಂಬಾ ದೊಡ್ಡ ವಿಷಯ ಆಗಿರುತ್ತೆ ಆತನ ಜೀವನ. ಕಲಾವಿದನಿಗೆ ಬಹಳ ದೊಡ್ಡದು, ಹಾಗೂ ಒಬ್ಬ ತಂದೆಗೆ ಬಹಳ ದೊಡ್ಡ ವಿಚಾರ ತನ್ನ ಮಗನ ಮೊದಲನೇ ಫಿಲ್ಮ್ ಅನ್ನೋದು. ಮತ್ತೆ ನನ್ನ ಧರ್ಮಪತ್ನಿ ನನಗೆ ಹೇಳಿದ್ರು, ನೋಡಿ ನಾನು ಫಿಲ್ಮ್ ಪ್ರೀಮಿಯರ್ ನೋಡೋದಕ್ಕೆ ಖಂಡಿತ ಹೋಗಲೇಬೇಕು. ನಾನು ಹೇಳ್ದೆ, ಸರಿ ಆಯಿತು. ನಾನು ಡಾಕ್ಟರ್ಸ್ ಪರ್ಮಿಷನ್ನ ತಗೊಂಡೆ. ನಾನು ಆ್ಯಂಬುಲೆನ್ಸ್ ಕೂಡ ಅರೇಂಜ್ ಮಾಡಿದೆ, ಜೊತೆಗೆ ಸ್ಟ್ರೆಚರ್ ಮತ್ತು ನಮ್ಮ ವೀಲ್ ಚೇರ್ ಕೂಡ ಅರೇಂಜ್ ಮಾಡಿದೆ ನಾನು. ಆಕೆ ಹೇಳ್ತಿದ್ಲು, ನನ್ನ ಮಗನ ಫಿಲ್ಮ್ ಖಂಡಿತ ನೋಡಲೇಬೇಕು, ಪ್ರೀಮಿಯರ್ ಶೋನ. ನಾವು ಟಿಕೆಟ್ಸ್ನ ಕೂಡ ನಾನು ಹೇಳಿದೆ, ಆ ಟಿಕೆಟ್ಸ್ ಏನು ಕೊಡ್ತಾರಲ್ಲ ಅದನ್ನು ತಗೊಂಡ್ವಿ. ಅದನ್ನು ಕೊಟ್ಟರು. ನಾವು ಸಂಜು ಜೊತೆಗೆ ಆಕೆಯ ಸೀಟ್ ಹೇಳಿದ್ದೆ, ಅಂದರೆ ನೀವು ಸಂಜು ಜೊತೆ ಕೂರಿ. ಮತ್ತು 7th ಇತ್ತು ಪ್ರೀಮಿಯರ್ ಶೋ. ಮತ್ತು 3rd May ಶಿ ಡೈಡ್. ಅವನಿಗೆ ಗೊತ್ತಿರಲಿಲ್ಲ, ಹಿ ವಾಸ್ ಎ ಯಂಗ್ ಬಾಯ್ ಅಟ್ ದಟ್ ಟೈಮ್. ಆತನಿಗೇನೂ ಗೊತ್ತಿರಲಿಲ್ಲ, ಅಳಬೇಕಾ ಸಂತೋಷ ಪಡಬೇಕಾ ನನ್ನ ಪಿಕ್ಚರ್ ರಿಲೀಸ್ ಆಗ್ತಿದೆ ಅಂತ. ಈ ಗೊಂದಲದಲ್ಲಿ ಆತ, ಐ ಥಿಂಕ್ ಹಿ ಸ್ಟಾರ್ಟೆಡ್ ದಿಸ್. ಆ್ಯಂಡ್ ಐ ಡೋಂಟ್ ಬ್ಲೇಮ್ ಹಿಮ್, ಬಿಕಾಸ್ ಏನಾಗುತ್ತೆ ಅಂದರೆ ಈ ಪರಿಸ್ಥಿತಿಲಿ ಕೆಲವರು ಆತ್ಮಹತ್ಯೆ ಕೂಡ ಮಾಡ್ಕೋತಾರೆ. ಒಂದು ಇಂಪ್ರೆಷನ್ ಅವರ ಬಗ್ಗೆ, ಸಂಜಯ್ ಅವರ ಬಗ್ಗೆ ಪಬ್ಲಿಕ್ ಮೈಂಡಲ್ಲಿದೆ, ಖಚಿತವಾಗಿದೆ. ಈ ಅಂಡರ್ ವರ್ಲ್ಡ್ನ ವ್ಯಕ್ತಿಗಳಿದ್ದಾರಲ್ಲ, ಅವ್ರ ಜೊತೆ ಏನಾದರೂ ಸ್ವಲ್ಪ ಕನೆಕ್ಷನ್ ಇದೆಯಾ ಅಂತ. ಅಂಡರ್ ವರ್ಲ್ಡ್ ಜೊತೆ ನನ್ನ ಕನೆಕ್ಷನ್ಸ್ ಕೂಡ ಇತ್ತು. ಸುಳ್ಳ್ಯಾಕೆ ಹೇಳಿ ನಿಮಗೆ, ಮಸ್ತಾನ್ ನನ್ನ ಒಳ್ಳೆ ಸ್ನೇಹಿತ ಆಗಿದ್ದ. ಮತ್ತೆ ಕರೀಂ ಲಾಲಾ ಅವರು ನನಗೆ ಒಳ್ಳೆ ಸ್ನೇಹಿತರಾಗಿದ್ರು. ಒಬ್ಬ ಕಲಾವಿದ, ಅವನು ಎಲ್ರನ್ನೂ ಭೇಟಿ ಆಗ್ತಾನೆ. ಅದು ಅವರು ಕಲಾವಿದರನ್ನ ಬಳಸ್ಕೊಳ್ಳೋದಕ್ಕೆ ನೋಡಿ, ಬಳಸ್ಕೊಂಡ್ರೆ ಅದು ತಪ್ಪು. ಒಂದ್ ವೇಳೆ ಆ ಕಲಾವಿದ ಅವ್ರ ಜೊತೆ ಸ್ಮಗ್ಲಿಂಗ್ ಮಾಡಿದ್ರೆ, ಒಂದ್ ವೇಳೆ ಆ ಕಲಾವಿದ ಅವ್ರ ಜೊತೆ ಸೇರಿ ಕೊಲೆ ಮಾಡಿದ್ರೆ, ಆಗ ಅವನೂ ಹಾಗೆ ಹೇಗವರು. ಒಬ್ಬ ಕಲಾವಿದ ಸುಮ್ಮನೆ ಭೇಟಿ ಆದ್ರೆ, ನೋಡಿ ನನಗೆ ಮಸ್ತಾನ್ ಅವರು ಭೇಟಿ ಆಗ್ತಿದ್ರು. ಅಲ್ಟಿಮೇಟ್ಲಿ ಅವರು ಸ್ವಂತ ಪೊಲಿಟಿಕಲ್ ಪಾರ್ಟಿ ಮಾಡಿದ್ರು. ಪೊಲಿಟಿಕಲ್ ಪಾರ್ಟಿ ಮಾಡ್ಕೊಂಡು ಎಲೆಕ್ಷನಲ್ಲಿ ನಿಂತರು. ಏನಿದ್ ನಂತಪ್ಪ. ನಿಮ್ ಬಗ್ಗೆ ಯಾವತ್ತೂ ಯಾರೂ ಬೆರಳು ಮಾಡಿ ತೋರಿಸಿಲ್ಲ. ಆದ್ರೆ ಸಂಜಯ್ನ ಕಡೆ ಖಚಿತವಾಗಿ ಎಲ್ಲರೂ ಬೆರಳು ಮಾಡಿ ತೋರಿಸಿದ್ರು. ಕಾರಣ ಏನು ಅಂದ್ರೆ, ಇತ್ತೀಚೆಗೆ ಬೆರಳು ಮಾಡಿ ತೋರಿಸೋರು ಹೆಚ್ಚಾಗಿದ್ದಾರೆ. ನನ್ನನ್ನು ಕ್ಷಮಿಸ್ಬೇಕು. ಆ ಕಾಲದಲ್ಲಿ ಜನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ರು. ಅವ್ರು ಅರ್ಥ ಮಾಡ್ಕೊಳ್ಳೋರು, ಈ ಮನುಷ್ಯ ಆ ರೀತಿ ಮಾಡಕ್ ಸಾಧ್ಯ ಇಲ್ಲ ಅಂತ. ನಾವು ಭೇಟಿ ಆಗ್ತಿದ್ವಿ, ಅವರು ಬರ್ತಾ ಇದ್ರು. ಫಿಲ್ಮ್ ಪಾರ್ಟಿಗಳಲ್ಲಿ ಬರ್ತಾ ಇದ್ರು ಅವರು. ಹೇಳಿ, ಮಾತು ನಿಜನಾ? ನಿರಂತರವಾಗಿ ನೀವು
ಸಂಪ್ರದಾಯಕತೆಯ ವಿರುದ್ಧ ಹೋರಾಟ ಮಾಡಿದ್ರಿ, ನೀವು ಶಿವಸೇನೆಯ ವಿರೋಧಿ ಕೂಡ ಆಗಿದ್ರಿ. ಆದ್ರೆ ಸಂಜಯ್ ಅವರ ಕೇಸ್ ನಡೀತಾ ಇರ್ಬೇಕಾದ್ರೆ ಒಂದು ಸರ್ಕಾರ ಇತ್ತು, ಶಿವಸೇನೆ ಮತ್ತು ಬಿಜೆಪಿ ಸರ್ಕಾರ ಇತ್ತು. ಆ ಸಮಯದಲ್ಲಿ ಬಾಳ್ ಠಾಕ್ರೆ ಅವರ ಸಹಾಯ ತಗೊಂಡ್ರಂತೆ. ಬಾಳ್ ಠಾಕ್ರೆ ಅವರು ಈಸ್ ಮೈ ಓಲ್ಡ್ ಫ್ರೆಂಡ್. ಯಾವಾಗ ನಾನು ರಾಜಕೀಯದಲ್ಲಿ ಇರ್ಲಿಲ್ವೋ ಆ ಕಾಲದಿಂದ ಅವ್ರು ನನಗೆ ಗೊತ್ತು. ಆ್ಯಂಡ್ ಹೀ ರೆಸ್ಪೆಕ್ಟ್ಸ್ ಮೀ, ಐ ರೆಸ್ಪೆಕ್ಟ್ ಹಿಮ್. ಮತ್ತೆ ನಾನು ಯಾಕೆ ಅವ್ರನ್ನ ಭೇಟಿಯಾದೆ ಅಂದ್ರೆ ಆ ಸಮಯದಲ್ಲಿ ಅವರ ಸರ್ಕಾರ ಇತ್ತು, ಮಿಸ್ಟರ್ ಬಾಳ್ ಠಾಕ್ರೆ ಅವರ ಸರ್ಕಾರ ಇತ್ತು. ನಿಮ್ಗೆ ನೆನಪಿರ್ಬೇಕು, ಅವ್ರು ಹೇಳೋರು ಬೀಗದ ಕೈ ನನ್ ಬಳಿ ಇದೆ. ಯಾರ ಬಳಿ ಬೀಗದ ಕೈ ಇರುತ್ತೋ, ರಿಮೋಟ್ ಕಂಟ್ರೋಲ್. ಹೌದು ಖಂಡಿತ, ರಿಮೋಟ್ ಕಂಟ್ರೋಲ್ ನನ್ ಬಳಿ ಇದೆ ಅನ್ನೋರು. ಯಾರ ಬಳಿ ರಿಮೋಟ್ ಕಂಟ್ರೋಲ್ ಇರುತ್ತೋ ಅವ್ರ ಹತ್ರನೇ ಹೋಗಕ್ ಸಾಧ್ಯ ಅಲ್ವಾ. ಆ್ಯಂಡ್ ಫಾರ್ ಮೈ ಸನ್, ಯು ನೋ, ವೆನ್ ಹಿ ಹ್ಯಾಸ್ ಎ ಪ್ರಾಬ್ಲಮ್, ಅವನಿಗೆ ಹುಷಾರಿಲ್ಲ ಅಂದ್ರೆ ಅವನನ್ನ ಡಾಕ್ಟರ್ ಬಳಿನೇ ಕರ್ಕೊಂಡು ಹೋಗ್ಬೇಕು. ಆತನಿಗೆ ಪ್ರಾಬ್ಲಮ್ ಇದ್ರೆ, ಏನಾದರೂ ಪೊಲಿಟಿಕಲ್ ಪ್ರಾಬ್ಲಮ್ ಇದ್ರೆ ನಾನು ಪೊಲಿಟಿಷಿಯನ್ ಹತ್ರನೇ ಹೋಗ್ಬೇಕಲ್ವಾ. ಸೊ ದಟ್ ಈಸ್ ದ ರೀಸನ್. ನಿಮ್ಗೆ ಅನ್ನಿಸ್ಲಿಲ್ವಾ ನಿಮ್ಮ ಸಿದ್ಧಾಂತಗಳ ಜೊತೆ ಹೊಂದಾಣಿಕೆ ಮಾಡ್ಕೋತಾ ಇದ್ದೀನಿ ಅಂತ? ಇಲ್ಲ, ಖಂಡಿತ ಇಲ್ಲ. ಆ ರೀತಿ ಇದ್ದಿದ್ರೆ ಅವ್ರ ಪಾರ್ಟಿಗೆ ಜಾಯ್ನ್ ಆಗ್ತಿದ್ದೆ ನಾನು. ನನ್ನ ಮಗನಿಗೆ ಸಹಾಯ ಮಾಡಿದ್ದೀರಾ, ನಾನು ಶಿವಸೇನೆನ ಜಾಯ್ನ್ ಆಗ್ತೀನಿ ಅಂತ. ಅವ್ರ ಸಿದ್ಧಾಂತಗಳ ಜೊತೆ ಹೊಂದಾಣಿಕೆ ನಾನು ಆಗೋದು. ಕೇಳ್ಪಟ್ಟೆ ಯಾವಾಗ ಮುಂದಿನ ಎಲೆಕ್ಷನ್ ನಡೀತಲ್ಲ ಆಗ ನೀವು ಸ್ಪರ್ಧೆ ಮಾಡ್ಲಿಲ್ಲ, ಯಾಕಂದ್ರೆ ಬಾಳ್ ಠಾಕ್ರೆ ಬೇಡ ಅಂತಿದ್ರಂತೆ. ಇಲ್ಲ, ನಾನು ಸ್ಪರ್ಧೆ ಮಾಡಿದ್ದೀನಿ. ಅವ್ರ ಕ್ಯಾಂಡಿಡೇಟ್ಸ್ ವಿರುದ್ಧನೇ ಸ್ಪರ್ಧೆ ಮಾಡಿದ್ದೀನಿ. 2 ಎಲೆಕ್ಷನ್ ಅಲ್ಲಿ ಮಾಡಿದ್ದೀನಿ ನಾನು, 99 ಮತ್ತೆ ಈಗಿನದ್ದು ಕೂಡ. ಆದ್ರೆ ಆ ಸಮಯದಲ್ಲಿ ಸ್ಪರ್ಧೆ ಆ ಮಾಡಿ ಸಮಯದಲ್ಲಿ ಯಾಕೆ ಮಾಡಲಿಲ್ಲ ಅಂದ್ರೆ ಬಿಕಾಸ್ ಐ ಡಿಡ್ ನಾಟ್ ಅಗ್ರಿ ವಿತ್ ಮೈ ಲೀಡರ್ಶಿಪ್. ದಟ್ ವಾಸ್ ಮೈ ರೀಸನ್. ಬಿಕಾಸ್ ಐ ನೋ, ಐ ಜನರಲಿ ಫೆಲ್ಟ್ ದಟ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಐ ಡಿಡ್ ನಾಟ್ ಲೀವ್ ದ ಪಾರ್ಟಿ. ನನಗೀಗ್ಲೂ ನೆನಪಿದೆ, ನರಸಿಂಹರಾವ್ ಅವರು, ನಾನು ಹಾಸ್ಪಿಟ್ಲಲ್ಲಿದ್ದೆ, ಅವ್ರು ಹೇಳಿದ್ರು ನಿಮ್ಮ ಹೆಸರು ಅನೌನ್ಸ್ ಮಾಡ್ತಾ ಇದ್ದೀವಿ. ನಾನು ಅವ್ರಿಗೆ ಹೇಳಿದೆ ನಾನು ಸ್ಪರ್ಧಿಸಲ್ಲ ಅಂತ. ಮತ್ತೆ ಮಿಸ್ಟರ್ ಬಾಳ್ ಠಾಕ್ರೆ, ಅಕಾರ್ಡಿಂಗ್ ಟು ಮೀ, ಐ ಥಿಂಕ್ ಹೀ ಈಸ್ ಎ ಗುಡ್ ಲೀಡರ್. ಅವ್ರ ಆ ರೀತಿ ಏನು ಕಂಡೀಷನ್ ಹಾಕಿರಲಿಲ್ಲ ನನಗೆ. ನೋಡು, ನಾನು ಇದನ್ನ ಮಾಡ್ತಾ ಇದ್ದೀನಿ, ನೀನು ಎಲೆಕ್ಷನ್ ಅಲ್ಲಿ ಸ್ಪರ್ಧಿಸಬೇಡ ಅಂತ. ಐ ಥಿಂಕ್ ಈ ರೀತಿ ಸಣ್ಣ ವ್ಯಕ್ತಿಗಳು ಯೋಚನೆ ಮಾಡ್ತಾರೆ, ಬಾಳ್ ಠಾಕ್ರೆ ಅವ್ರು ಮಾಡಲ್ಲ. ಆದ್ರೆ ನಿಮ್ಮ ಪಾರ್ಟಿನಲ್ಲೇ ಕೆಲವು ವ್ಯಕ್ತಿಗಳು ಅನ್ಕೋತಿದ್ರಂತೆ ನೀವು ಚುನಾವಣೆ ಸ್ಪರ್ಧಿಸಬಾರ್ದು ಅಂತ. ಐ ನ್ಯೂ ದೆರ್ ಆರ್ ಸಮ್ ಪೀಪಲ್ ಇನ್ ಮೈ ಪಾರ್ಟಿ ನನ್ನ ಖುದ್ದಾಗಿ ಸೋಲ್ಸಕ್ಕೆ ಸಿದ್ಧ ಇದ್ರು. ಇವತ್ತು ಅದೇ ನಾಯಕ ವಾಪಸ್ ನಿಮ್ಮ ಪಾರ್ಟಿ ಜೊತೆ ಸೇರಿ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ನೋಡಿ, ನಾನು ಯಾವ ನಾಯಕರ ಬಗ್ಗೆನೂ ಹೇಳಲಿಲ್ಲ. ನಾನಂತೂ ಹೇಳ್ತಾ ಇಲ್ಲ, ನೀವೇ ನನ್ನನ್ನು ಕೇಳ್ತಾ ಇರೋದು. ನಾನು ಹೇಳ್ತಿರೋದೇನಂದ್ರೆ, ನನಗೆ ಆ ಸಮಯದಲ್ಲಿ ನಿಮ್ಮ ಪಾರ್ಟಿ ಲೀಡರ್ ಆಗಿದ್ರು ಮಹಾರಾಷ್ಟ್ರದಲ್ಲಿ. ಹೌದು. ನೀವ್ ಹೆಸರು ಹೇಳೋದಿಲ್ಲ ಅಂದ್ರೆ ನಾನು ಹೇಳೋದಿಲ್ಲ. ಆದ್ರೆ ಸತ್ಯ ಏನು ಅಂದ್ರೆ ಆ ಸಮಯದಲ್ಲಿ ನಿಮ್ಮ ಪಾರ್ಟಿ ನಾಯಕರಾಗಿದ್ರು ಮಹಾರಾಷ್ಟ್ರದಲ್ಲಿ. ಅವರು ಮತ್ತೆ ನಿಮ್ಮ ಪಾರ್ಟಿಯ ಜೊತೆ ಸೇರಿ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ. ಇಟ್ ಈಸ್ ದ ಡಿಸಿಷನ್ ಆಫ್ ದ ಪಾರ್ಟಿ, ಪೊಲಿಟಿಕಲ್ ಪಾರ್ಟಿ, ಗ್ರೇಟ್ ಲೀಡರ್ಸ್. ಐ ಆಮ್ ನಾಟ್ ಎ ಗ್ರೇಟ್ ಲೀಡರ್. ನಾನು ಸದ್ಭಾವನೆಯ ಸಿಪಾಯಿ, ನಿಮಗಂತೂ ಗೊತ್ತಿದೆ.